ಈಗ ದೇಶದಲ್ಲಿ $1ಗೆ 60 ರೂಪಾಯಿ ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1ಗೆ 15 ರೂಪಾಯಿ ಸಿಗುವ ಕಾಲಘಟ್ಟವನ್ನು ನರೇಂದ್ರ ಮೋದಿ ಅವರು ತರ್ತಾರೆ. ಈ ದೇಶದಲ್ಲಿ ಅಮೆರಿಕದ $ಗೆ 15 ರೂಪಾಯಿ ನಾವು $1ಗೆ $15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ. ಈ ವಿಡಿಯೋ ನೆನಪಿದ್ಯಾ? ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರ ವಿಡಿಯೋ ಇದು. $1ಗೆ 15 ರೂಪಾಯಿ ಸಿಗುವಂತಹ ಕಾಲಘಟ್ಟವನ್ನ ನಮ್ಮ ನರೇಂದ್ರ ಮೋದಿ ತರ್ತಾರೆ ಅಂತ ಅವರು ಪುಂಗಿದ್ದಂತ ಒಂದು ಹಳೆಯ ವಿಡಿಯೋ. ಅದಕ್ಕೆ ಅವರನ್ನ ಡಾಲರ್ ಕುಮಾರ್ ಅಂತ ಜನ ಕರೆಯೋದಕ್ಕೆ ಶುರು ಮಾಡಿದ್ರು. ಇದು ತುಂಬಾ ಫೇಮಸ್ ಆಗಿತ್ತು, ತುಂಬಾ ವೈರಲ್ ಆದಂತಹ ವಿಡಿಯೋ ಇದು. हम $2 ट्रिलियन इकोनॉमी पर पहुंचे थे. 70 साल की हमारी विकास यात्रा ने हमें $2 ट्रिलियन इकोनॉमी में पहुंचाया था. लेकिन 2014 से 2019 5 साल के भीतर हम लोग $2 ट्रिलियन से $3 ट्रिलियन पहुंच गए. $1 ट्रिलियन हमने जोड़ दिया. अगर 5 साल में 70 साल में जो हुआ उसमें इतना बड़ा जंप लगाया तो आने वाले 5 साल में हम $5 ट्रिलियन इकोनॉमी बन सकते हैं. और ये सपना हर हिंदुस्तानी का होना चाहिए. और जब इकोनॉमी बढ़ती है तो जीवन भी बेहतर बनाने की सुविधा बनती है. छोटे से छोटे व्यक्ति के सपनों के साकार करने के लिए अवसर पैदा होते हैं. और ये अवसर पैदा करने के लिए देश के आर्थिक क्षेत्र में हमें इस बात को आगे ले जाना है. ಇದು ನಮ್ಮ ಮೋದಿಜಿ 2019 ಆಗಸ್ಟ್ 15ರಂದು ಕೆಂಪುಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆಯ ಭಾಷಣವನ್ನ ಮಾಡ್ತಾ ಹೇಳಿದಂತ ಮಾತುಗಳು ಸೇಮ್ ಟು ಸೇಮ್ ನಳಿನ್ ಕುಮಾರ್ ಕಟೀಲ್ ಹೇಳಿದ ಹಾಗೆ ಇದೆ. ಎರಡೂ ಒಂದೇ. जिस प्रकार से डॉलर मजबूत होता जा रहा है, रुपया कमजोर होता जा रहा है, विश्व व्यापार में भारत टिक नहीं पाएगा. हमारे व्यापारी जो माल बाहर भेजते हैं, हमारे व्यापारी जो माल बाहर चलाते हैं, इस बोझ को सह नहीं पाएंगे. इवन भारत सरकार जो चीजें लाती है, भेजती है, उसको सहना मुश्किल हो जाएगा. और दिल्ली की सरकार जवाब नहीं दे रही है कि नेपाल का रुपया कोई प्रॉब्लम नहीं है, बांग्लादेश की करेंसी को कोई प्रॉब्लम नहीं है, पाकिस्तान की करेंसी को कोई प्रॉब्लम नहीं है, श्रीलंका की करेंसी को कोई प्रॉब्लम नहीं है. हमारे अड़ोस पड़ोस में छोटे देशों को भी डॉलर के मुकाबले में कोई नुकसान नहीं हो रहा है. देश जानना चाहता है, प्रधानमंत्री जी ऐसा क्या कारण है कि आज अकेला हिंदुस्तान का रुपया डॉलर के मुकाबले गिरता ही चला गया और क्यों चला गया? और मैंने साफ मांग की है, ये सिर्फ आर्थिक कारणों से नहीं हुआ है, ये आपकी भ्रष्ट राजनीति जो चली है दिल्ली से, उसका इसके अंदर बहुत बड़ा रोल, बहुत गंभीरता से आरोप लगा रहा. ಇದು ಮೋದಿಜಿ UPA ಸರ್ಕಾರ ಇದ್ದಾಗ ಈ ರೂಪಾಯಿ ಮೌಲ್ಯ ಬಿದ್ದಾಗ, ರೂಪಾಯಿ ಮೌಲ್ಯ ಕುಸಿದಾಗ UPA ಸರ್ಕಾರವನ್ನ ಹಿಗ್ಗಮಗ್ಗ ಜಾಡಿಸಿದಂತ ವಿಡಿಯೋ. ಸೊ ಇದಕ್ಕೆಲ್ಲ ಈ ರೂಪಾಯಿ ಮೌಲ್ಯ ಬೀಳೋದಕ್ಕೆ UPA ಸರ್ಕಾರದ ಭ್ರಷ್ಟಾಚಾರವೇ ಕಾರಣ ಅಂತ ಅವರು ಹೇಳ್ತಾ ಇದ್ರು. ಈಗ ಇದೇ ಮೋದಿ ಸರ್ಕಾರದಲ್ಲಿ ರೂಪಾಯಿ ಮೌಲ್ಯ ಏನಿದೆ ಅದು ವೆಂಟಿಲೇಟರ್ ನಿಂದ ಈಗ ಚಟ್ಟ ಹತ್ತುವಂತ ಸ್ಥಿತಿಗೆ ಬಂದಿದೆ. ಈಗ ಮೋದಿಜಿ ಅವರನ್ನ ನಾವು ಬೈದ್ರೆ, ಅವರು UPA ಅವರನ್ನು ಬೈದ ಹಾಗೆ ನಾವು ಮೋದಿಜಿ ಅವರನ್ನ ಬೈದ್ರೆ ನಾವು ದೇಶದ್ರೋಹಿಗಳಾಗ್ತೇವೆ. ಹಾಗಾಗಿ ಮೋದಿಜಿಯೇ ಕನ್ನಡಿಯ ಮುಂದೆ ನಿಂತುಕೊಂಡು ತಮಗೆ ತಾವೇ ಬೈಯುವಂತಹ ಸಮಯ ಬಂದಿದೆ. ಸೊ ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದಕ್ಕೆ ಮರಿಬೇಡಿ. ಎರಡ್ 2018ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಬುರುಡೆಯನ್ನ ಬಿಟ್ಟಿದ್ರು. ಭಾರತವನ್ನ $5 ಟ್ರಿಲಿಯನ್ ಆರ್ಥಿಕ ದೇಶವನ್ನಾಗಿ ರೂಪಿಸ್ತೇವೆ ಅಂತ ಅವರು ಹೇಳಿದ್ರು. 2018 ಸೆಪ್ಟೆಂಬರ್ 20ರಂದು ನವದೆಹಲಿಯಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಎಕ್ಸ್ಪೋ ಸೆಂಟರ್ನ ಒಂದು ಫೌಂಡೇಶನ್ ಪ್ರೋಗ್ರಾಮ್ ಅಂದ್ರೆ ಶಿಲಾನ್ಯಾಸ ಸಮಾರಂಭದಲ್ಲಿ ಅವರು ಹೇಳಿದಂತಹ ಮಾತುಗಳು. 2022ರ ಒಳಗೆ ಭಾರತವನ್ನ $5 ಟ್ರಿಲಿಯನ್ ಆರ್ಥಿಕ ದೇಶವನ್ನಾಗಿ ಮಾಡ್ತೇವೆ ಅನ್ನೋದು ಪ್ರತಿಜ್ಞೆಯನ್ನ ಮಾಡಿದ್ರು. ಆದ್ರೆ ಆಯ್ತಾ? 2022 ಆಗಿ ಹೋಗಿದೆ. ಆಯ್ತಾ $5 ಟ್ರಿಲಿಯನ್ ದೇಶವಾಗಿ? ಆಗ್ಲಿಲ್ಲ. ಅದಕ್ಕೆ ನಾವು ಅವ್ರು ಏನ್ ಮಾಡಿದ್ರು ಅಂದ್ರೆ, ಅದಕ್ಕೆ ಈ ಬಿಜೆಪಿ ಅವರು ಅಥವಾ ಮೋದಿ ಅವರು 2022 ಅಲ್ಲ, ನಾವು 2024-25ನೇ ಹಣಕಾಸು ವರ್ಷಕ್ಕೆ ಭಾರತವನ್ನ $5 ಟ್ರಿಲಿಯನ್ ಎಕಾನಮಿಯನ್ನಾಗಿ ಮಾಡ್ತೇವೆ ಅಂತ ಅವರು ಈ ಅವರ ಏನು ಪ್ರತಿಜ್ಞೆ ಏನಿತ್ತು ಅದನ್ನ ಪೋಸ್ಟ್ಪೋನ್ ಮಾಡಿದ್ರು.
ಆದ್ರೆ ಈ ವಾರ ಬಿಡುಗಡೆಯಾದಂತಹ 2025-26ನೇ ಹಣಕಾಸು ವರ್ಷದ GDP ಅಂಕಿಅಂಶಗಳನ್ನ ನೋಡಿದ್ರೆ ಮೋದಿಜಿ ಅವರು ತಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಕಣ್ಣ ಮುಂದೆ ಬರ್ತದೆ. ಸೊ ದೇಶದ ಒಟ್ಟು GDP 346.4 ಲಕ್ಷ ಕೋಟಿ ರೂಪಾಯಿ ನಮ್ಮ ದೇಶದ ಒಟ್ಟು GDP. ಇದು ಅಂದಾಜು 3.6 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗೆ ಸಮ. 3.6 ಟ್ರಿಲಿಯನ್ ಅಮೆರಿಕನ್ ಡಾಲರ್. ಈಗ ನಮ್ಮ ಕೈಯಲ್ಲಿ ಹೇಳಿದ್ದನ್ನ ಮಾಡೋದಕ್ಕೆ ಆಗದ ಕಾರಣಕ್ಕಾಗಿ ಮೋದಿಜಿ ಮತ್ತೆ ಅವರ ಸಚಿವರು ಈ 5 ಟ್ರಿಲಿಯನ್ ಡಾಲರ್ ಎನ್ನುವಂತಹ ಒಂದು ಜಪ ಏನಿತ್ತು ಅದನ್ನ ಮಾಡುವುದನ್ನ ಬಹುತೇಕ ನಿಲ್ಲಿಸಿದ್ದಾರೆ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತವು ಶೀಘ್ರದಲ್ಲೇ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಲಿದೆ ಅಂತ ಹಲವು ಬಾರಿ ಅವರು ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ಬಿಜೆಪಿ ಅವರ ಪ್ರಕಾರ ಈಗಾಗಲೇ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಆಗಿ ಹೋಗಿದೆ. ಆದ್ರೆ ಇತ್ತೀಚಿನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಅಧಿಕೃತ ಆರ್ಥಿಕ ಅಂಕಿಅಂಶಗಳನ್ನ ನೋಡಿದ್ರೆ ಭಾರತ ಈಗ ವಿಶ್ವದ 6ನೇ ಅತಿ ದೊಡ್ಡ ಆರ್ಥಿಕ ದೇಶ ಎನ್ನುವ ಸ್ಥಾನಕ್ಕೆ ಜಾರಿ ಬಿದ್ದಿದ್ದು ನಮ್ಮ ಕಣ್ಣ ಮುಂದೆ ಬರ್ತದೆ. ಇದೇ ರೀತಿ ಭಾರತದ ಷೇರು ಮಾರ್ಕೆಟ್ ಕೂಡ ಇತ್ತೀಚಿನ ವಾರಗಳಲ್ಲಿ ಜಾಗತಿಕ ಮಟ್ಟದಲ್ಲಿ 6ನೇ ಸ್ಥಾನಕ್ಕೆ ಅದು ಕುಸಿತವನ್ನ ಕಂಡಿದೆ. ತೈವಾನ್ ಏನಿದೆ ಈ ಭಾರತವನ್ನ ಹಿಂದಿಕ್ಕಿ ವಿಶ್ವದ 5ನೇ ಅತಿ ದೊಡ್ಡ ಶೇರ್ ಮಾರ್ಕೆಟ್ ದೇಶ ಆಗಿ ಮೇ ತಿಂಗಳಲ್ಲಿ ಹೊರಹೊಮ್ಮಿತ್ತು. ಇದರಿಂದ ಜಾಗತಿಕ ಆರ್ಥಿಕ ಶ್ರೇಯಾಂಕದಲ್ಲಿ ಭಾರತವು ಟಾಪ್ಗೆ ಹೋಗ್ತದೆ ಅನ್ನುವ ನಿರೀಕ್ಷೆ ಏನಿತ್ತು ಅದು ಸುಳ್ಳಾಗಿದೆ. ಈಗ ಭಾರತದ ಆರ್ಥಿಕತೆ ಇರುವ ಪರಿಸ್ಥಿತಿಯನ್ನ ಹಿಂದಿನ UPA ಸರ್ಕಾರದ ಅವಧಿಗೆ ಹೋಲಿಸಿ ನೋಡಿದ್ರೆ ಮೋದಿ ಆರ್ಥಿಕ ಅವಧಿಯಲ್ಲಿ ಭಾರತದ ಆರ್ಥಿಕ ಪ್ರಗತಿ ಒಂದು ಕೆಟ್ಟು ಹೋಗಿರುವಂತಹ ಡಕೋಟಾ ಎಕ್ಸ್ಪ್ರೆಸ್ ನಂತೆ ಒಂದು ಕಡೆ ನಿಂತು ಹೋಗಿದೆ. ಅದು ಮೂವ್ ಆಗ್ತಾ ಇಲ್ಲ. 2004ರಿಂದ 2014ರವರೆಗೆ UPA ಸರ್ಕಾರ ಆಡಳಿತದಲ್ಲಿ ಇತ್ತು. ಆಗ ಭಾರತದ GDP ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿ ವಾರ್ಷಿಕ ಸಂಯೋಜನೆ ಬೆಳವಣಿಗೆ ದರ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಏನಿತ್ತು ಅದು 11% ಹೆಚ್ಚಿತ್ತು. ಆದ್ರೆ ಮೋದಿ ಸರ್ಕಾರದ 12 ವರ್ಷಗಳ ಆಡಳಿತ ಅವಧಿಯಲ್ಲಿ ಡಾಲರ್ ಮೌಲ್ಯದಲ್ಲಿ GDP ಏನಿದೆ ಅದು CAGR ಕೇವಲ GDPಯ CAGR ಏನಿದೆ ಅದು ಕೇವಲ 6% ದಾಖಲೆಯನ್ನ ಕಂಡಿದೆ. ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಸೊ ಜಾಗತಿಕ ಕರೆನ್ಸಿ ಮೌಲ್ಯದ ಆಧಾರದ ಮೇಲೆ ಅಳೆಯುವಾಗ ಪ್ರಧಾನಮಂತ್ರಿ ಮೋದಿ ಅವರ ಆಡಳಿತದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ವೇಗವಾಗಿ ಅದು ಕುಂಠಿತ ಆಗಿರೋದು ನಮಗೆ ಕಂಡು ಬರುತ್ತದೆ. ಡಾಲರ್ ಮೌಲ್ಯದಲ್ಲಿ ಭಾರತದ ಆರ್ಥಿಕತೆ ನಿಧಾನಗತಿಯಲ್ಲಿ ಹೋಗೋದಕ್ಕೆ ಬೆಳವಣಿಗೆ ಆಗೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅದು ಮೋದಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ರೂಪಾಯಿ ಮೌಲ್ಯದ ಕುಸಿತ. ಸೊ ರೂಪಾಯಿಯ ಈ ದುರ್ಬಲತೆಗೆ ಕಾರಣ ಈ ಒಂದು ದಶಕದಲ್ಲಿ ಮೋದಿ ಸರ್ಕಾರ ಅನುಸರಿಸಿರುವಂತಹ ಆರ್ಥಿಕ ನೀತಿಗಳು. ಮೋದಿ ಸರ್ಕಾರದ ನೀತಿಗಳು ಉತ್ಪಾದನಾ ವಲಯದ ರಫ್ತುಗಳನ್ನ ಸಮರ್ಪಕವಾಗಿ ಹೆಚ್ಚಿಸೋದಕ್ಕೆ, ಆಮೇಲೆ AI ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ಟೆಕ್ನಾಲಜಿಯ ಮೇಲೆ ಹೂಡಿಕೆ ಮಾಡೋದಕ್ಕೆ, ಆಮದು ಮಾಡಿಕೊಳ್ಳುವ ಇಂಧನದ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ, ದೇಶಕ್ಕೆ ಸಾಕಷ್ಟು ಸ್ಥಿರ ವಿದೇಶಿ ನೇರ ಹೂಡಿಕೆ ಅಂದ್ರೆ FDI ಅನ್ನ ಬರುವ ಹಾಗೆ ಆಕರ್ಷಣೆ ಮಾಡೋದಕ್ಕೆ ವಿಫಲ ಆಗಿರೋದಕ್ಕೆ ಈ ರೀತಿ ಆಗಿದೆ. ರೂಪಾಯಿ ಅಮೆರಿಕನ್ ಡಾಲರ್ ಎದುರು ನಿರಂತರವಾಗಿ ದುರ್ಬಲಗೊಳ್ಳುತ್ತಾ ಇದ್ದ ಹಾಗೆ ಡಾಲರ್ ಮೌಲ್ಯದಲ್ಲಿ ಭಾರತದ ಆರ್ಥಿಕತೆಯ ಗಾತ್ರವು ಕುಗ್ಗಿ ಹೋಗ್ತಾ ಇದೆ. ಇದರಿಂದ ಭಾರತವನ್ನ 5 ಟ್ರಿಲಿಯನ್ ಡಾಲರ್ ಆರ್ಥಿಕ ದೇಶವನ್ನಾಗಿ ಮಾಡುವ ತಮ್ಮ ಗುರಿಯನ್ನ ಮೋದಿ ಸರ್ಕಾರ ಸಾಧಿಸೋದಕ್ಕೆ ವಿಫಲ ಆಗಿದೆ. ಸೊ ಈ ಬೆಳವಣಿಗೆಗಳನ್ನ ಕೇವಲ ಒಂದು ಸ್ಥಳೀಯ ಕರೆನ್ಸಿಯಾದ ರೂಪಾಯಿ ಆಧಾರದ ಮೇಲೆ ಅಳೆಯೋದ್ರಿಂದ ಆರ್ಥಿಕತೆಯಲ್ಲಿರುವಂತಹ ಮೂಲಭೂತ ದುರ್ಬಲತೆಗಳನ್ನ ಸಮಸ್ಯೆಗಳನ್ನ ಇಗ್ನೋರ್ ಮಾಡಬಹುದು, ಮುಚ್ಚಿ ಹಾಕಬಹುದು. ರೂಪಾಯಿಗಳನ್ನ ಲೆಕ್ಕ ಹಾಕುವ ನಾಮಿನಲ್ GDP ಏನಿದೆ ಅದು ದೇಶೀಯ ಹಣದುಬ್ಬರ ಮತ್ತೆ ಸ್ಥಳೀಯ ವೆಚ್ಚಗಳ ಕಾರಣದಿಂದ ಏರಿಕೆಯಾಗ್ತಾ ಇರುವಂತೆ ನಮಗೆ ಕಂಡು ಬರ್ತದೆ. ಆದ್ರೆ ಒಂದು ದೇಶದ ಆರ್ಥಿಕತೆ ಏನಿದೆ ಅದು ಅಂತಾರಾಷ್ಟ್ರೀಯ ಖರೀದಿ ಸಾಮರ್ಥ್ಯ ಮತ್ತೆ ಜಾಗತಿಕ ಮಟ್ಟದಲ್ಲಿ ಅದರ ಸ್ಥಾನಮಾನ ಏನಿದೆ ಅದು ಎಲ್ಲವೂ ಕೂಡ ಒಂದು ಅಮೆರಿಕನ್ ಡಾಲರ್ ಮೌಲ್ಯದ ಮೇಲೆಯೇ ಅವಲಂಬಿತ ಆಗಿ ಇರುತ್ತದೆ. ಸೊ ಪ್ರಧಾನಮಂತ್ರಿ ಮೋದಿ, ಕೇಂದ್ರ ಸಚಿವರು ಅವರದು, ಆಮೇಲೆ ಇತರ ಸರ್ಕಾರಿ ವಕ್ತಾರರು ಹಾಗೆ ಅವರ ಭಕ್ತರು ಈ ಬಗ್ಗೆ ಸೈಲೆಂಟ್ ಆಗಿದ್ದಾರೆ. ಹಲವು ವರ್ಷಗಳ ಕಾಲ 5 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಗುರಿ ಏನಿತ್ತು ಅದು ಮೋದಿ ಸರ್ಕಾರದ ಒಂದು ಪ್ರಮುಖ ಆರ್ಥಿಕ ನೀತಿಯಾಗಿತ್ತು. ಮತ್ತೆ ರಾಜಕೀಯವಾಗಿ ಅದೊಂದು ಮುಖ್ಯ ವಿಚಾರ ಆಗಿತ್ತು. ಹೋದಲ್ಲಿ ಬಂದಲ್ಲೆಲ್ಲ ಅದನ್ನ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಮೋದಿ ನಾವು 2022 ಅಲ್ಲ 2047ಕ್ಕೆ ನಾವು ಭಾರತವನ್ನ 5 ಟ್ರಿಲಿಯನ್ ಡಾಲರ್ ಆರ್ಥಿಕ ದೇಶವನ್ನಾಗಿ ಮಾಡ್ತೇವೆ ಅಂತ ಅವರು ಇವರ ಪ್ಲಾನ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ 47ಕ್ಕೆ. 2047ರಲ್ಲಿ ಭಾರತವನ್ನ ನಾವು ಹಾಗ್ ಮಾಡ್ತೇವೆ, ಹೀಗ್ ಮಾಡ್ತೇವೆ, ಜಪಾನ್ ಮಾಡ್ತೇವೆ, ಅಮೆರಿಕ ಮಾಡ್ತೇವೆ ಅಂತೆಲ್ಲ ಅವರು ಬುರುಡೆಯನ್ನ ಬಿಡ್ತಾ ಇದ್ದಾರೆ. ಅವರ ಇಡೀ ಪ್ಲಾನ್ 47ಕ್ಕೆ ಶಿಫ್ಟ್ ಆಗಿದೆ. ಇವತ್ತು ಅಂದ್ರೆ ಜೂನ್ 11, 2026ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೀತಾ ಇದೆ. ಇಲ್ಲಿ ವಿಕಸಿತ್ ಭಾರತ್ 2047ಕ್ಕೆ ರೋಡ್ ಮ್ಯಾಪ್ ಅನ್ನ ಕೊಡ್ತಾರೆ ಮೋದಿಜಿ ಅವರು.
ಸೊ 2047ಕ್ಕೆ ನಾವು ಈ ದೇಶವನ್ನ ಜಪಾನ್ ಅಮೆರಿಕದ ಹಾಗೆ ಮಾಡ್ತೇವೆ ಅಂತ ಮೋದಿಜಿಯವರು ಈಗ ಮತ್ತೆ ಜನರಿಗೆ ಮಂಕು ಬುದ್ಧಿಯನ್ನು ಎರಚುತ್ತಾ ಇದ್ದಾರೆ. ಆದ್ರೆ 2047ಕ್ಕೆ ಮೋದಿಜಿಯವರಿಗೆ 97 ವರ್ಷ ಪ್ರಾಯ ಆಗ್ತದೆ. ಈ ದೇಶ 2047ಕ್ಕೆ ಈ ರೀತಿ ಮೋದಿಜಿಯವರ ಹೇಳಿದ ಹಾಗೆ ವಿಕಸಿತ ಭಾರತ ಆಗ್ತದೋ, ಆಗೋದಕ್ಕೆ ಸಾಧ್ಯ ಇದೆಯೋ ಅನ್ನೋದನ್ನ ಮೋದಿಜಿಯವರನ್ನ ನೋಡುವಾಗ ಅನುಮಾನ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.